ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಆಫ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಸ್ಕ್ಯಾಂಡಿನೇವಿಯಾದ ಅದ್ಭುತ ರತ್ನಕ್ಕೆ ಪ್ರವಾಸ ಹೊರಡಲಿದ್ದೇವೆ. ಅದುವೇ ನಾರ್ವೆ. ನಾರ್ವೆ ನಾರ್ದರ್ನ್ ಲೈಟ್ಸ್ ಮತ್ತು ವೈಕಿಂಗ್ ಇತಿಹಾಸಕ್ಕೆ ಪ್ರಸಿದ್ಧಿ ಪಡೆದಿದೆ. ಹಾಗಿದ್ದರೆ ಬನ್ನಿ, ಇಂದು ನಾವು ನಾರ್ವೆಯ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಮಧ್ಯರಾತ್ರಿಯ ಸೂರ್ಯ. ನಾವು ಭಾರತೀಯರು ಮಧ್ಯರಾತ್ರಿಯಲ್ಲಿ ಸೂರ್ಯನ ನೋಡುವುದು ಒಂದು ಅಸಾಧ್ಯವೇ ಸರಿ, ಆದರೆ ನಾರ್ವೆಯಲ್ಲಿ ಇದು ಸಾಧ್ಯ. ಮೇಯಿಂದ ಜುಲೈವರೆಗೆ ಸೂರ್ಯನು 78 ದಿನಗಳ ಕಾಲ ಅಸ್ತಮಿಸುವುದೇ ಇಲ್ಲ. ಇದನ್ನು ಮಧ್ಯರಾತ್ರಿಯ ಸೂರ್ಯ ಎಂದು ಇಲ್ಲಿ ಕರೆಯುತ್ತಾರೆ. ಇದಕ್ಕೆ ವಿರುದ್ಧವಾಗಿ ನವೆಂಬರ್ನಿಂದ ಜನವರಿಯವರೆಗೆ ಧ್ರುವ ರಾತ್ರಿ ಎಂದು ಕರೆಯುತ್ತಾರೆ. ಇಲ್ಲಿ ಸೂರ್ಯ ಉದಯಿಸದ ಕತ್ತಲಾಗಿದೆ, ಅಂದರೆ ಇವಾಗ ಸೂರ್ಯ ಉದಯಿಸುವುದೇ ಇಲ್ಲ, ಬರೀ ಕತ್ತಲು ಆವರಿಸಿರುತ್ತದೆ. ಎರಡೂ ಸಹ ಅದ್ಭುತ ಅನುಭವಗಳಾಗಿವೆ. ಫ್ಯಾಕ್ಟ್ ನಂಬರ್ 2, ಸಾಲ್ಮನ್ ಸುಶಿಯ ಜನ್ಮಸ್ಥಳ. ಸುಶಿ ಜಪಾನ್ನದ್ದು ಎಂದುಕೊಂಡಿದ್ದೀರಾ? ಆದರೆ ಸಾಲ್ಮನ್ ಸುಶಿ ಮಾತ್ರ ನಾರ್ವೆಯ ಕೊಡುಗೆ. 1980ರ ದಶಕದಲ್ಲಿ ಜಪಾನಿನ ಸಾಲ್ಮನ್ ಕೊರತೆ ಇದ್ದಾಗ ನಾರ್ವೆಯ ಮೀನುಗಾರರು ತಮ್ಮ ತಾಜಾ ಸಾಲ್ಮನ್ನನ್ನು ಜಪಾನರಿಗೆ ಪರಿಚಯಿಸಿದರು. ಇಂದು ಸಾಲ್ಮನ್ ಸುಶಿ ವಿಶ್ವಾದ್ಯಂತ ಜನಪ್ರಿಯವಾಗಿದೆ. ಫ್ಯಾಕ್ಟ್ ನಂಬರ್ 3, ವಿಶ್ವದ ಅತ್ಯಂತ ಯಶಸ್ವಿ ಚಳಿಗಾಲದ ಕ್ರೀಡಾಪಟುಗಳು. ಚಳಿಗಾಲದ ಕ್ರೀಡೆಗಳಲ್ಲಿ ನಾರ್ವೆ ಸರ್ವಶ್ರೇಷ್ಠ. ಅತಿ ಹೆಚ್ಚು ಒಲಿಂಪಿಕ್ ಪದಕಗಳನ್ನು ಗೆದ್ದ ದೇಶವಿದಾಗಿದೆ. ಸ್ಕೀಯಿಂಗನ್ನು ಕಂಡುಹಿಡಿದವರೇ ನಾರ್ವೆಜಿಯನ್ನರು. ಚಳಿಗಾಲದ ಕ್ರೀಡೆಗಳಲ್ಲಿ ಇದು ಅವರ ರಕ್ತದಲ್ಲೇ ಅಡಗಿಕೊಂಡಿದೆ. ಮನೋರಂಜನೆಗಾಗಿ ಮಾತ್ರವಲ್ಲ, ಇದು ಅವರ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಫ್ಯಾಕ್ಟ್ ನಂಬರ್ 4, ಜಲವಿದ್ಯುತ್ ರಾಜ್ಯ. ನಾರ್ವೆಯು 98% 99% ವಿದ್ಯುತ್ತನ್ನು ಜಲವಿದ್ಯುತ್ತಿನಿಂದ ಪಡೆದುಕೊಳ್ಳುತ್ತದೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚಾಗಿದೆ. ಇಲ್ಲಿ ಪರ್ವತಗಳು, ನದಿಗಳು ಮತ್ತು ಜಲಪಾತಗಳ ಈ ದೇಶವು ತನ್ನ ನೈಸರ್ಗಿಕ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳುತ್ತಾ ಬಂದಿದೆ. ಇದಕ್ಕಾಗಿಯೇ ನಾರ್ವೆ ಪರಿಸರ ಸ್ನೇಹಿ ದೇಶವೆಂದು ಹೆಸರುವಾಸಿಯಾಗಿದೆ. ಫ್ಯಾಕ್ಟ್ ನಂಬರ್ 5, ಅತಿ ಉದ್ದದ ರಸ್ತೆ ಸುರಂಗ. ನಾರ್ವೆಯಲ್ಲಿ ವಿಶ್ವದ ಅತಿ ಉದ್ದದ ರಸ್ತೆ ಸುರಂಗವಿದೆ. ಅದುವೇ ಲಾಡರ್ಲ್ ಸುರಂಗ. ಇದರ ಉದ್ದ 15 ಕಿಲೋಮೀಟರ್ಗಳು. ಚಾಲಕರಿಗೆ ಬೇಸರವಾಗದಂತೆ ವಿಶೇಷ ಲೈಟಿಂಗ್ ವ್ಯವಸ್ಥೆಯನ್ನು ಸಹ ಇಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಬೆಳಕಿನ ಬದಲಾವಣೆಗಳು ಮಾನಸಿಕ ಒತ್ತಡವನ್ನು ಇಲ್ಲಿ ಕಡಿಮೆ ಮಾಡುತ್ತವೆ ಅನ್ನೋದು ನಂಬಿಕೆ. ಫ್ಯಾಕ್ಟ್ ನಂಬರ್ 6, ಚಾರ್ಲಿ ಮತ್ತು ಚಾಕ್ಲೇಟ್ನ ಕಾರ್ಖಾನೆಯ ಸ್ಫೂರ್ತಿ. ಮಕ್ಕಳ ಮನಸ್ಸನ್ನು ಸೂರೆಗೊಂಡ ಚಾರ್ಲಿ ಮತ್ತು ಚಾಕ್ಲೇಟ್ ಕಾರ್ಖಾನೆಯ ಸ್ಫೂರ್ತಿ ನಾರ್ವೆಯ ಓಸ್ಲಾದ ಪ್ರಿಯಾ ಚಾಕ್ಲೇಟ್ ಕಾರ್ಖಾನೆಯಾಗಿದೆ. ರೋಲ್ಡ್ ಡಾಲ್ ತನ್ನ ಬಾಲ್ಯದ ನೆನಪುಗಳನ್ನು ಆಧರಿಸಿ ಈ ಕಥೆಯನ್ನು ರಚಿಸಿದವರಾಗಿದ್ದಾರೆ. ಫ್ಯಾಕ್ಟ್ ನಂಬರ್ 7, ನಾರ್ವೆಜಿಯನ್ನರು ಪುಸ್ತಕ ಪ್ರಿಯರು. ನಾರ್ವೆಜಿಯನ್ನರು ವಿಶ್ವದಲ್ಲೇ ಅತಿ ಹೆಚ್ಚು ಪುಸ್ತಕ ಓದುವ ಜನರಾಗಿದ್ದಾರೆ. ವರ್ಷಕ್ಕೆ ಸರಾಸರಿ $76 ಮೌಲ್ಯದ ಪುಸ್ತಕಗಳನ್ನು ಇಲ್ಲಿ ಖರೀದಿಸಲಾಗುತ್ತದೆ. ವರ್ಷಕ್ಕೆ ಸರಾಸರಿ 2000ಕ್ಕೂ ಹೆಚ್ಚು ಹೊಸ ಪುಸ್ತಕಗಳು ಇಲ್ಲಿ ಪ್ರಕಟವಾಗುತ್ತವೆ. ಇವೇನ್ಸ್, ಮುಂಚ್, ಗ್ರೀಗ್ ಅವರಂತಹ ಕಲಾವಿದರನ್ನು ಈ ದೇಶ ಹೊಂದಿದೆ. ಫ್ಯಾಕ್ಟ್ ನಂಬರ್ 8, ಪೆಂಗ್ವಿನ್ ನೈಟ್. ನಾರ್ವೆಯ ಅತ್ಯಂತ ರಾಜಪ್ರಾಣಿ ಪೆಂಗ್ವಿನ್. ಸರ್ 3ನೇ ನೀಲ್ಸ್ ಓಲವಾ ಎಂಬ ಪೆಂಗ್ವಿನ್ ನಾರ್ವೆಜಿಯನ್ ಕಿಂಗ್ಸ್ ಗಾರ್ಡ್ನ ಬ್ರಿಗೇಡಿಯರ್ ಆಗಿದೆ. ಎಡಿನ್ಬರ್ಗ್ ಮೃಗಾಲಯದಲ್ಲಿ ವಾಸಿಸುವ ಇವನು 2016ರಲ್ಲಿ ನೈಟ್ ಪದವಿಯನ್ನು ಪಡೆದನು. ಇದು 1972ರಿಂದಲೂ ನಡೆದುಕೊಂಡು ಬರುತ್ತಿರುವ ಒಂದು ಸಂಪ್ರದಾಯವಾಗಿದೆ. ಫ್ಯಾಕ್ಟ್ ನಂಬರ್ 9, ಟ್ರಾಲ್ಗಳು ಮತ್ತು ದಂತಕಥೆಗಳು. ನಾರ್ವೆಯ ನೈಸರ್ಗಿಕ ರಚನೆಗಳ ಹಿಂದೆ ಟ್ರಾಲ್ಗಳ ಕಥೆಗಳಿವೆ. ಥಿಯೋಡರ್ ಕಿಟಲೆನ್ಸ್ ಅವರ ಚಿತ್ರಗಳಲ್ಲಿ ಟ್ರಾಲ್ಗಳು ಜೀವಂತವಾಗಿವೆ. ಸೂರ್ಯನ ಬೆಳಕಿಗೆ ಟ್ರಾಲ್ಗಳು ಕಲ್ಲುಗಳಾಗುತ್ತವೆ ಎಂಬುದು ಇಲ್ಲಿ ನಂಬಲಾಗಿದೆ. ಅದಕ್ಕೆ ನಾರ್ವೆಯಲ್ಲಿ ಇಷ್ಟೊಂದು ಬೆಟ್ಟಗಳು. ಟೊಗೊರ್ಟನ್ ಪರ್ವತದಲ್ಲಿನ ರಂಧ್ರವು ಒಬ್ಬ ಟ್ರಾಲ್ನ ಟೋಪಿಗೆ ಬಾಣ ತಾಗಿದ್ದರಿಂದ ಉಂಟಾಗಿದ್ದು ಎಂದು ಒಂದು ದಂತಕಥೆಯು ಸಹ ಇಲ್ಲಿ ಹೇಳಲಾಗುತ್ತದೆ. ಫ್ಯಾಕ್ಟ್ ನಂಬರ್ 10, ಕ್ರಿಸ್ಮಸ್ ಮರದ ಉಡುಗೊರೆ. ಪ್ರತಿ ವರ್ಷ ನಾರ್ವೆ ಲಂಡನ್ನ ಟ್ರಫಾಲ್ಗರ್ ಚೌಕ್ಗೆ ಕ್ರಿಸ್ಮಸ್ ಮರವನ್ನು ಉಡುಗೊರೆಯಾಗಿ ಕಳಿಸುತ್ತಾ ಬಂದಿದೆ. 1947ರಿಂದ ಪ್ರಾರಂಭವಾದ ಈ ಸಂಪ್ರದಾಯವು 2ನೇ ವಿಶ್ವಯುದ್ಧದಲ್ಲಿ ಬ್ರಿಟನ್ ನಾರ್ವೆಗೆ ನೆರವಾದುದರ ಕೃತಜ್ಞತೆಯ ಸಂಕೇತವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ನಾರ್ವೆಯ 10 ಅದ್ಭುತ ಸಂಗತಿಗಳು.
ನಾರ್ವೆ, ಮಧ್ಯರಾತ್ರಿಯ ಸೂರ್ಯ, ಟ್ರಾಲ್ಗಳ ಕಥೆಗಳು ಎಲ್ಲವೂ ಒಂದು ಅನನ್ಯ ಅನುಭವವನ್ನು ನಮಗೆ ನೀಡುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.